ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಇವತ್ತಿನ ರೆಸಿಪಿ ಪೋಹಾ ನಾಷ್ಟ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಪೋಹಾ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡಿ. ಪೋಹಾ ತೊಗೊಳ್ಳಿ, ನಿಮ್ಗೆ ಎಷ್ಟು ಪ್ಲೇಟ್ ಮಾಡೋದಿದೆ ಅದ್ರ ಮೇಲೆ ತೊಗೊಳ್ಳಿ. ಕರಿಬೇವು, ಶೇಂಗಾ, ಮೆಣಸಿನಕಾಯಿ, ಈರುಳ್ಳಿ, ಕೊತ್ತಂಬರಿ, ಇಷ್ಟು ತರಕಾರಿ ಕಟ್ ಮಾಡಿ ತಗೊಳ್ಳಿ. ಇವಾಗ ಒಗ್ಗರಣೆ ಹಾಕಿ ಪೋಹಾ ನಾಷ್ಟಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ ನೋಡಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ 1/2 ಟೇಬಲ್ ಸ್ಪೂನು, ಕರಿಬೇವು ಹಾಕಿ 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಶೇಂಗಾ ಫ್ರೈ ಆದಮೇಲೆ ಇವಾಗ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಪುಟಾಣಿ ಹಿಂಡಿ ಮಾಡಿಟ್ಟಿದ್ವಿ. ಪುಟಾಣಿ ಹಿಂಡಿನ ಪೋಹಾ ತೊಯ್ಸ್ಕೊಂಡಿದ್ವಲ್ಲ, ಪೋಹಾ ನೆನೆಸಬೇಕು ನೀರಲ್ಲಿ. ನೆನೆಸಿದ ಮೇಲೆ ಪುಟಾಣಿ ಹಿಂಡಿ ಹಚ್ಚಿ ಈ ಥರ ಮಿಕ್ಸ್ ಮಾಡಿ ಇವಾಗ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಪೋಹಾ ಹಾಕ್ತಾ ಬನ್ನಿ. ಮಿಕ್ಸ್ ಆಯಿತು ನೋಡಿ. ಅರಿಶಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕಿ ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮೇಲ್ಗಡೆ ಮತ್ತೆ ಎಣ್ಣೆ ಹಾಕಿದರೆ ಪೋಹಾ ಮೆತ್ತಗಾಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಬ್ರೇಕ್ಫಾಸ್ಟ್ಗೆ ಪೋಹಾ ನಾಷ್ಟ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಪೋಹಾ ಹೇಗೆ ಮಾಡಿದ್ವಿ ಅಂತ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ. ಮೃದುವಾಗಿ ಇರುತ್ತೆ ಪೋಹಾ, ಚೆನ್ನಾಗಾಗುತ್ತೆ. ಇದೇ ಥರ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.